Hello, is the screen visible? Hello? Yes, sir. Okay. So let us start with the multiplication problems. So yesterday I come across addition. Now let us consider a multiplication of random process. So here they are given you. So they are given you random process x of t, and its correlation function is being given. Okay. The random process y of t is also given. Okay. And again the autocorrelation function of that is also given. Okay. So Rx of tau, so the correlation of x and the correlation of y is being given. Okay. So they're asking you to find z of t. So z of t is what? X of t into y of t. Okay. So this is what you need to find out. Okay. So first thing what you need to do is you need to find out the mean and variance of both Rx of tau and y of tau. Okay. So let me start with Rx of tau. ಸೊ ಇದ್ರದ್ದು ಮೀನ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಯೂಶಲಿ ಏನಿರುತ್ತೆ ಸೊ ಮೀನ್ ವುಡ್ ಬಿ ಝೀರೋ ಸೊ ಇಟ್ಸ್ ನಥಿಂಗ್ ಬಟ್ ಆರ್ ಎಕ್ಸ್ ಆಫ್ ಟೌ ಟೌ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಂತ ಹಂಗಾಗಿ ಈ ಥರ ಕೋರಿಲೇಷನ್ ಫಂಕ್ಷನ್ ಕೊಡ್ತು ಅಂದರೆ ನೀವು ಮೀನ್ ಯಾವಾಗಲೂ ಏನಂತ ತಗೊಳ್ತೀರಾ ಝೀರೋ ಅಂತ ತಗೊಳ್ತೀರಾ ಓಕೆ ಯು ಟೇಕ್ ದಟ್ ಆಸ್ ಝೀರೋ ಇದ್ರ ಜೊತೆ ಇನ್ ಕೇಸ್ ಪ್ಲಸ್ ಅಂತ ಕೊಟ್ಟು ಫೈವ್ ಅಂತ ಏನಾದ್ರು ಕೊಟ್ಟಿದ್ರೆ ಇದು ಈ ವ್ಯಾಲ್ಯೂ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಟೇಕನ್ ಆಸ್ ಝೀರೋ ಇಟ್ಸ್ ಓಕೆ ಸೊ ಆರ್ ಎಕ್ಸ್ ಆಫ್ ಟೌ ಇಸ್ ಈಕ್ವಲ್ ಟು ಆಸ್ ಟೌ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಂತ ಓಕೆ ಸೊ ಇದು ಅರ್ಥ ಏನು ಗೊತ್ತಾ so what is limit tau n tends to infinity of rx of tau ಅಂತ ಅಂದ್ರೆ ಅರ್ಥ ಏನು ಇಲ್ಲಿ ಟೌ ಎನ್ ಇದೆಯಲ್ಲ ಇದಕ್ಕೆ ನೀವು ಇನ್ಫಿನಿಟಿ ಹಾಕಬೇಕು ಓಕೆ ಇನ್ಫಿನಿಟಿ ಹಾಕೋದ್ರೆ ಏನು ಬರುತ್ತೆ ಇಟ್ ವುಡ್ ಬಿ ಝೀರೋ ಸೊ ಅದಕ್ಕೆ ಏನು ಬರುತ್ತೆ ಯೂಶಲಿ ಇಟ್ ವುಡ್ ಬಿ ಝೀರೋ ಯು ಟೇಕ್ ದಿಸ್ ಆಸ್ ಝೀರೋ ಎವ್ರಿ ಟೈಮ್ ಓಕೆ ನೆಕ್ಸ್ಟ್ ಇಸ್ ವಾಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ವೇರಿಯನ್ಸ್ ಸೊ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿದೆಲ್ಲ ಈ ಟೌಗೆ ಝೀರೋ ಅಂತ ಸಬ್ಸ್ಟ್ಯೂಟ್ ಮಾಡಿ ಆಯಿತಾ ಈ ಝೀರೋ ಅಂತ ಸಬ್ಸ್ಟ್ಯೂಟ್ ಮಾಡಿದ್ರೆ ಇದೇನಾಗುತ್ತೆ ಸೊ ದಿಸ್ ಟರ್ಮ್ ಬಿಕಮ್ಸ್ ಝೀರೋ ಇದು ಝೀರೋ ಆಗಿದ ತಕ್ಷಣ ಇದೇನಾಗುತ್ತೆ ಇದು ಝೀರೋ ಆಗುತ್ತಾ ಸೊ ಉಳಿದಿದ್ದೇನು ಟೆನ್ ಇಂಟು ಒನ್ ಅಂತ ಉಳಿಯುತ್ತಿದೆ ಸೊ ಟೆನ್ ಇಂಟು ಒನ್ ಇಸ್ ವಾಟ್ ಟೆನ್ ಪ್ಲಸ್ ಮ್ಯೂ ದಟ್ ಈಸ್ ನಥಿಂಗ್ ಬಟ್ ಮೀನ್ ಝೀರೋ ಇದೆ ಹಾಗಾಗಿ ಎಷ್ಟು ಬರುತ್ತೆ ವೇರಿಯನ್ಸ್ ಇಸ್ ಈಕ್ವಲ್ ಟು ಟೆನ್ ಸೊ ಇವಾಗ ನೀವು ಆರ್ ಎಕ್ಸ್ ಆಫ್ ಟೌ ಇಂದು ಮೀನ್ ಮತ್ತೆ ವೇರಿಯನ್ಸ್ ನ ಫೈಂಡ್ ಔಟ್ ಮಾಡಿದ್ದೀರಾ ಅದೇ ತರ ನೀವೇನು ಫೈಂಡ್ ಔಟ್ ಮಾಡಬೇಕು ವೈ ಇಂದು ಓಕೆ ಆರ್ ವೈ ಆಫ್ ಟೌ ಇಂದು ಮೀನ್ ಮತ್ತೆ ವೇರಿಯನ್ಸ್ ನ ಫೈಂಡ್ ಔಟ್ ಮಾಡೋಣ ಓಕೆ ಸೊ ನಾವು ಮೀನ್ ಆಫ್ ವೈ ಸೊ ಅವಾಗಲೇ ಹೇಳ್ದಂಗೆ ಇದನ್ನೇನು ತಗೊಳ್ಳಿ ಝೀರೋ ಅಂತ ತಗೊಳ್ಳಿ ವೇರಿಯನ್ಸ್ ಫೈಂಡ್ ಔಟ್ ಮಾಡಬೇಕು ಅಂತ ಏನು ಮಾಡ್ಬೇಕು ಹೇಳಿ ಇದಕ್ಕೆ ಝೀರೋ ಹಾಕಿ ಅವಾಗ ಎಷ್ಟು ಬರುತ್ತೆ ಫಿಫ್ಟೀನ್ ಇಂಟು ಒನ್ ಸೊ ದಟ್ ವುಡ್ ಬಿ ಫಿಫ್ಟೀನ್ ಪ್ಲಸ್ ಮೀನ್ ಎಷ್ಟಿದೆ ಝೀರೋ ಇದೆ ಸೊ ಫಿಫ್ಟೀನ್ ವಿಲ್ ಬಿ ದ ವೇರಿಯನ್ಸ್ ಸೊ ನೀವು ಇವಾಗ ಎಕ್ಸ್ ಇಂದು ಕೋರಿಲೇಷನ್ ಫಂಕ್ಷನ್ ಇನ್ ಮೀನು ವೈದು ಕೋರಿಲೇಷನ್ ಫಂಕ್ಷನ್ ಮೀನು ವೇರಿಯನ್ಸ್ ಎರಡನ್ನು ಫೈಂಡ್ ಔಟ್ ಮಾಡಿದ್ದಾರೆ ಓಕೆ ಸೊ ಆಫ್ಟರ್ ಡೂಯಿಂಗ್ ದಟ್ ವಾಟ್ ಈಸ್ ಬೀಯಿಂಗ್ ಗಿವನ್ z of t is equal to
ಎಕ್ಸ್ ಆಫ್ ಟಿ ಇಂಟು ವೈ ಆಫ್ ಟಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ ಫಂಕ್ಷನ್ನ ಬರ್ಕೊಳ್ಳಿ. ಸೊ ಹಂಗಾಗಿ ನಿಮಗೆ ಆರ್ ಝೆಡ್ ಆಫ್ ಟಿ ಇಸ್ ಈಕ್ವಲ್ ಟು ಏನು ಬರುತ್ತೆ, ಆರ್ ಝೆಡ್ ಆಫ್ ಟೌ ಏನು ಬರುತ್ತೆ, ಆರ್ ಎಕ್ಸ್ ಆಫ್ ಟೌ ಇಂಟು ಆರ್ ವೈ ಆಫ್ ಟೌ ಅಂತ ಬರುತ್ತೆ. ಓಕೆ, ಸೊ ಇವಾಗ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ. ವೈಲ್ ರೈಟಿಂಗ್ ದಿಸ್ ಫಂಕ್ಷನ್ ಯು ಜಸ್ಟ್ ಅಬ್ಸರ್ವ್ ಹಿಯರ್. ಸೊ ನಿಮಗೆ ಎಕ್ಸ್ ಇದೆಯಲ್ಲ, ಸೊ ಎಕ್ಸ್ ಎಲ್ಲಿಂದ ಎಕ್ಸ್ಟೆಂಡ್ ಆಗಿದೆ ನಿಮಗೆ. ಸೊ ಒಂದು ಲೈನ್ ತೊಗೊಂಡ್ರೆ ಈ ಥರ ಮೈನಸ್ ಟೌ ಎನ್ ಇಂದ ಹಿಡಿದು ಪ್ಲಸ್ ಟೌ ಎನ್ವರೆಗೂ ಇದೆಯಾ ಇದು. ಸೊ ಇಲ್ಲಿ ಮಧ್ಯದಲ್ಲಿ ಝೀರೋ ಬರುತ್ತಾ, ಪಾಸಿಟಿವ್ ನೆಗೆಟಿವ್ ಇರೋದ್ರಿಂದ ಮಧ್ಯದಲ್ಲಿ ಝೀರೋ ಬರಬೇಕಲ್ವಾ. ನೆಕ್ಸ್ಟ್ ವೈ ಅನ್ನೋದು ಈ ಥರ ತೊಗೊಂಡ್ರೆ ಎಲ್ಲಿಂದ ಎಕ್ಸ್ಟೆಂಡ್ ಆಗಿದೆ, ಮೈನಸ್ ಟಿ ಟು ಪ್ಲಸ್ ಟಿ ಅಂತ. ಇದೆಲ್ಲೋ ಝೀರೋ ಇರುತ್ತೆ, ಇದು ಹಿಂದ್ಗಡೆ ಈ ಕಡೆನೇ ಬರಬೇಕಲ್ವಾ. ಸೊ ಮೈನಸ್ ಟಿ ಇಲ್ಲಿ ಬಂದಿದೆ, ಇನ್ನೊಂದು ಟಿ ಏನು ಬಂದಿದೆ ಈ ಕಡೆ ಬರುತ್ತೆ. ಓಕೆ, ಸೊ ಇದು ಏನಕ್ಕೆ ಟಿ ಇದಕ್ಕಿಂತ ದೂರ ಬರ್ದಿದ್ದೀನಿ ಅಂದರೆ ಅವ್ರು ಕಂಡೀಷನ್ ಕೊಟ್ಟಿದ್ದಾರೆ ಇಲ್ಲಿ, ಇನ್ನೊಂದು ಕೊಟ್ಟಿದ್ದಾರೆ ಟಿ. ಓಕೆ, ಟಿ ಶುಡ್ ಬಿ ಗ್ರೇಟರ್ ದ್ಯಾನ್ ಟೌ ಎನ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ನಿಮಗೆ ಟೌ ಎನ್ ಇಲ್ಲಿ ಬಂದರೆ ಟಿ ಏನಿರಬೇಕು ಅದಕ್ಕಿಂತ ದೂರ ಇರಬೇಕು, ಹಂಗಾಗಿ ಇಲ್ಲಿಗೆ ಟಿ ಬಂತು ನಿಮಗೆ ಅಲ್ವಾ. ಸೊ ಇವಾಗ ನಾವು ಇದನ್ನ ಫಂಕ್ಷನ್ ಆಗಿ ಬರೀಬೇಕು ಅಂತ ಹೇಳಿದ್ರೆ ಝೀರೋ ಇಂದ ತಗೊಳ್ಳೋಣ. ವಿ ಕನ್ಸಿಡರ್ ಝೀರೋ ಟು ಟೌ ಎನ್ ಏನಿದೆ, ಎಕ್ಸ್ನು ಇದೆ, ಇದೇ ಜಾಗದಲ್ಲಿ ಏನಿದೆ ವೈ ಸಹ ಇದೆ ಅಲ್ವಾ. ಸೊ ಝೀರೋ ಇಂದ ಕನ್ಸಿಡರ್ ಮಾಡಿದ್ರೆ ಎಕ್ಸು ಇದೆ, ವೈ ಇದೆ. ಟೌ ಎನ್ ಆದಮೇಲೆ ಓಕೆ, ಆಫ್ಟರ್ ಟೌ ಎನ್ ವಾಟ್ ಈಸ್ ರಿಮೈನಿಂಗ್, ದೇರ್ ಇಸ್ ನೋ ಫಂಕ್ಷನ್ ಕಾಲ್ಡ್ ಆಸ್ ಎಕ್ಸ್. ಓಕೆ, ಬಟ್ ಇಲ್ಲೇನಿದೆ ವೈ ಇದೆ, ಬಟ್ ಇದೇನಾಗಿದೆ ಝೀರೋ ಆಗಿದೆಲ್ವಾ. ಝೀರೋ ಇಂಟು ಇದೇನಾಗುತ್ತೆ ಝೀರೋ ಅಂತ ಆಗುತ್ತೆ. ಓಕೆ, so now look, let us consider here while writing the function, you just look over here. So ಇಲ್ಲೇನಿದೆ tau is greater than, ಇದು ಮಾಡ್ಯುಲಸ್ ಸಿಂಬಲ್ ಹಾಕಿರಲ್ಲ, ಟೌ ಎನ್ ಅಂತ ಹಿಂಗೆ ಕೊಟ್ಟಿದ್ರು. ಇದು ಅರ್ಥ ಏನೋ, ಮಾಡ್ಯುಲಸ್ ಸಿಂಬಲ್ ಹಾಕಿದ್ರೆ ಮೈನಸ್ ಟೌ ಎನ್ ಇಂದ ಹಿಡಿದು ಟೌ ಅಪ್ ಟು ಟೌ ಎನ್ವರೆಗೂ ಏನಿದೆ ನಿಮಗೆ ಇಲ್ಲಿ ನೋಡಿ, ಇದು ಬೇಕಾದ್ರೆ ತಗೊಳ್ಳಿ. ಇಲ್ಲೂ ಸಹ ಎಕ್ಸ್ ಇದೆಯಾ, ಇಲ್ಲೂ ಸಹ ವೈ ಇದೆ ಅಲ್ವಾ. ಇಲ್ಲೂ ಎಕ್ಸ್ ಇದೆ, ಇಲ್ಲೂ ವೈ ಇದೆ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ವೈ ಇದೆ. ಏನಾಗುತ್ತೆ ಅಪ್ ಟು ಟಿ ಎನ್ ಏನಾಗುತ್ತೆ, ಎರಡು ಮಲ್ಟಿಪ್ಲೈ ಆಗುತ್ತೆ, ಎಕ್ಸ್ ಇಂಟು ವೈ, ಎಕ್ಸ್ ಇಂಟು ವೈ. ಸೊ ಎಲ್ಲಿಂದ ಎಲ್ಲಿವರೆಗೂ ಮಾಡ್ಯುಲಸ್ ಆಫ್ ಟೌ ಅಂದರೆ ಮೈನಸ್ ಟೌ ಎನ್ ಇಂದ ಇಲ್ಲಿವರೆಗೂ ಎರಡು ಮಲ್ಟಿಪ್ಲೈ ಆಗುತ್ತೆ, ಎಕ್ಸ್ ಇಂಟು ವೈ. ವಾಟ್ ಈಸ್ ಎಕ್ಸ್, ಸೊ ದಿಸ್ ಇಸ್ ಯುವರ್ ಎಕ್ಸ್ ಆ್ಯಂಡ್ ದಿಸ್ ಇಸ್ ಯುವರ್ ವೈ. ಸೊ ಬೋತ್ ಆಫ್ ದೆಮ್ ಗೆಟ್ಸ್ ಮಲ್ಟಿಪ್ಲೈಡ್ ಆಫ್ಟರ್ ಟೌ ಎನ್. ಓಕೆ, ಇದಾದ್ಮೇಲೆ ಟೌ ಆದಮೇಲೆ ಎನ್ ಆದಮೇಲೆ ಏನಿದೆ ನಿಮಗೆ, ಇಲ್ಲಿ ಝೀರೋ ಇದೆಯಾ. ಸೊ ಇಲ್ಲೇನಿದೆ, ಸೊ ಇಲ್ಲಿ ಫಂಕ್ಷನ್ ಇದೆ ನಿಮಗೆ, ವೈ ಫಂಕ್ಷನ್ ಇದೆ, ಬಟ್ ಮೇಲ್ಗಡೆ ಏನಿದೆ ಝೀರೋ ಇದೆ. ಝೀರೋ ಇಂಟು ಎನಿಥಿಂಗ್ ವಿಲ್ ಗಿವ್ ಯು ವಾಟ್, ಝೀರೋ. ಹಂಗಾಗಿ ಏನು ಬಂದಿದೆ ಝೀರೋ ಅಂತ ಬಂದಿದೆ, ಝೀರೋ ಅದರ್ವೈಸ್ ಅಂತ ಬರೀತೀರಾ. ಓಕೆ, ಆರ್ ಕ್ಲಿಯರ್ ವಿತ್ ದಟ್? ಹಲೋ, hello, Yes, sir. okay. So that is how we will be writing this function r z of tau ಅಂತ ಬರ್ಕೊಳ್ತೀರಾ, ಆಯ್ತಾ. ನೆಕ್ಸ್ಟ್ ಏನು ಮಾಡಬೇಕು, we need to find the mean and variance for this also. X ಮತ್ತೆ y ಫೈಂಡ್ ಔಟ್ ಮಾಡಿಲ್ಲ, ಅದೇ ಥರ ಇದಕ್ಕೂ ಫೈಂಡ್ ಔಟ್ ಮಾಡಿ. ಸೊ ಮೀನ್ ಆಫ್ z is equal to what, ಮೀನ್ ಆಫ್ x ಇಂಟು ಮೀನ್ ಆಫ್ y. ಸೊ ಏನು ಬರುತ್ತೆ, ಹೆಂಗಿದು ಇದು ಎರಡು ಝೀರೋ ಇದೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಇದು ಸಹ ಏನು ಬರುತ್ತೆ ಝೀರೋ ಅಂತಲೇ ಬರುತ್ತೆ. ಓಕೆ, ಸೊ ಸಿನ್ಸ್ ಮೀನ್ ಈಸ್ ಎ ಕಾನ್ಸ್ಟೆಂಟ್, ನಿಮಗೆ ಆರ್ ಝೆಡ್ ಆಫ್ ಟೌ ಏನಾಗುತ್ತೆ, ಇಟ್ಸ್ ಎ ವೈಡ್ ಸೆನ್ಸ್ ಸ್ಟೇಷನರಿ ಸಿಗ್ನಲ್ ಅಂತ ಬರೀತೀರಾ. ಓಕೆ, ಸೊ ದಿಸ್ ಇಸ್ ವೆರಿ ಸಿಂಪಲ್. ಓಕೆ, ಇಲ್ಲೇನು ನೋಡಬೇಕು, ಇದೆರಡು ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಮಾತ್ರ ಇಂಟರ್ವಲ್ ನೋಡ್ಕೊಳ್ಬೇಕು, ಉಳಿದಿದ್ದೆಲ್ಲ ಸೇಮ್ ಅಷ್ಟೇ. ಸೊ ಫಸ್ಟಿಗೆ ಏನು ಮಾಡ್ತೀರಾ, ಇಲ್ಲಿ ಎಕ್ಸಿಂದು ಮತ್ತು ವೈದು ಕೋರಿಲೇಷನ್ ಫಂಕ್ಷನ್ ಕೊಟ್ಟಿದ್ದಾರೆ. ಎಕ್ಸಿಂದು ಮೀನ್ ಮತ್ತು ವೇರಿಯನ್ಸ್ ಫೈಂಡ್ ಔಟ್ ಮಾಡ್ತೀರಾ. ನೆಕ್ಸ್ಟು ವೈದು ಮೀನ್ ಮತ್ತು ವೇರಿಯನ್ಸ್ ಫೈಂಡ್ ಔಟ್ ಮಾಡ್ತೀರಾ. ನೆಕ್ಸ್ಟು ಝೆಡ್ ಇಸ್ ಈಕ್ವಲ್ ಟು ವಾಟ್, ಎಕ್ಸ್ ಆಫ್ ಟಿ ಇಂಟು ವೈ ಆಫ್ ಟಿ ಅಂತ ಕೊಟ್ಟಿದ್ದಾರೆ. ಸೊ ಅದರ ಕೋರಿಲೇಷನ್ ಏನಾಗುತ್ತೆ, ಆರ್ ಎಕ್ಸ್ ಆಫ್ ಟೌ ಇಂಟು ಆರ್ ವೈ ಆಫ್ ಟೌ ಅಂತ ಆಗುತ್ತೆ. ಇದೆರಡು ಮಲ್ಟಿಪ್ಲೈ ಮಾಡುತ್ತದೆ, ಉಳಿದ ಕಡೆ ಎಲ್ಲ ಏನು ಬರುತ್ತೆ ಝೀರೋ ಅಂತ ಬರುತ್ತೆ. ನೆಕ್ಸ್ಟ್ ಇದ್ರದ್ದು ಮೀನ್ ಫೈಂಡ್ ಔಟ್ ಮಾಡಿ. ಇದು ಮೀನ್ ಫೈಂಡ್ ಔಟ್ ಮಾಡಿದ್ರೆ ಏನು, ನ್ಯೂ ಎಕ್ಸ್ ಇಂಟು ನ್ಯೂ ವೈ ಅಂತ, ಅದು ಏನು ಬರುತ್ತೆ ಝೀರೋ ಬರುತ್ತೆ. ಸೊ ಮೀನ್ ಇಸ್ ಎ ಕಾನ್ಸ್ಟೆಂಟ್ ಅಲ್ವಾ. ಸೊ ಹಂಗಾಗಿ ಏನಾಗುತ್ತೆ, ಇಟ್ ದಿಸ್ ಆರ್ ಝೆಡ್ ಆಫ್ ಟಿ ಇಸ್ ಎ ವೈಡ್ ಸೆನ್ಸ್ ಸ್ಟೇಷನ್. ನೆಕ್ಸ್ಟ್ ಟೋಟಲ್ ಪವರ್ ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ಪವರ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲಿ ಟೌ ಇದೆಯಲ್ಲ, ಇಲ್ಲಿ ಟೌಗೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಝೀರೋ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಝೀರೋ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆಟೋಮೆಟಿಕಲಿ ಏನಾಗುತ್ತೆ, ಇದು ಝೀರೋ ಆಯಿತಾ, ಇದು ಝೀರೋ ಆಯಿತಾ. ಸೊ ನಿಮಗೆ ಎಷ್ಟಾಗುತ್ತೆ, 150 ಇಂಟು 1 ಅಲ್ವಾ, ಇದು 1 ಇದೆ. ಓಕೆ, ಸೊ ಟೋಟಲ್ ಪವರ್ ಈಸ್ ವಾಟ್, 150. ಓಕೆ, ಸೊ ನೆಕ್ಸ್ಟ್ we need to calculate DC power. Okay, so how do you calculate DC power? Again, usually DC power would be 0. DC power is equal to limit t tends to infinity of r z of tau. So illen ಮಾಡ್ತೀರಾ,
ಈ ಟಿ ಈಸ್ ಈಕ್ವಲ್ ಟು ಝೀರೋ ಹಾಕಿದ್ರಲ್ವ, ಟಿ ಈಸ್ ಈಕ್ವಲ್ ಟು ಝೀರೋ ಹಾಕಿದಾಗ ಏನು ಬಂತು, ಟೋಟಲ್ ಪವರ್ ಬಂತು. ಟಿ ಈಸ್ ಈಕ್ವಲ್ ಟು ಇನ್ಫಿನಿಟಿ ಹಾಕಿದಾಗ ಏನು ಬರುತ್ತೆ ನಿಮಗೆ, ಡಿ ಸಿ ಪವರ್ ಬರುತ್ತೆ. ಸೊ ಇಟ್ ವುಡ್ ಆಲ್ವೇಸ್ ಬಿ ಝೀರೋ. ಓಕೆ, ಆಸ್ ಟಿ ಟೆಂಡ್ಸ್ ಟು ಇನ್ಫಿನಿಟಿ, ಹಂಗಾಗಿ ಎಷ್ಟು ಬರುತ್ತೆ, ಝೀರೋ ಬರುತ್ತೆ. ಎ ಸಿ ಪವರ್ ಇಸ್ ಈಕ್ವಲ್ ಟು ವಾಟ್, ಟೋಟಲ್ ಪವರ್ ಮೈನಸ್ ಡಿ ಸಿ ಪವರ್, ದಟ್ ವಿಲ್ ಗಿವ್ ಯು ದ ಎ ಸಿ ಪವರ್. So your AC power will be 150 minus 0, so that would be 150. Okay. So are you clear with that? How do you find the power? You'll tau ಗೆ z rx rz of tau ಗೆ tau 0 ಹಾಕಿ, ಅವಾಗ ನಿಮಗೆ ಟೋಟಲ್ ಪವರ್ ಬರುತ್ತೆ. ಆಯ್ತಾ? As it tends to infinity, that gives you the DC power. Total power minus DC power will give you the AC power. Okay. Are you clear with that? Hello? ಅರ್ಥ ಆಯ್ತಾ ಇದು? Hello? Yes, sir. Okay. Yes, Next, sir. problems, similar kind of problem. So they've given you two functions. One is Rx of tau, another is Ry of tau. So tau n is greater than 2 pi by W BC ಅಂತ ಈ ಥರ ಕೊಟ್ಟಿದ್ದಾರೆ. ಆಯ್ತಾ? ನೆಕ್ಸ್ಟ್ ಏನು ಮಾಡಬೇಕು, z of t is equal to x of t into y of t. So what we need to find, total power, DC power and AC power. So what's the steps? First find out the mean and variance of x, and next mean and variance of y, next mean of z. Mean of z ನಿಮಗೆ ಕಾನ್ಸ್ಟೆಂಟ್ ಬಂತು ಅಂದರೆ ವೈಟ್ಸ್ ಆ್ಯಂಡ್ ಸ್ಟೇಷನರಿ. ಆಮೇಲೆ ನೀವು ಅದ್ರದ್ದು ಪವರ್ನ ಫೈಂಡ್ ಔಟ್ ಮಾಡ್ಬೋದು. ಫಸ್ಟಿಗೆ ಆರ್ ಎಕ್ಸ್ ಆಫ್ ಟೌ ಬರ್ಕೊಳ್ಳೋದು. ಸೊ ಆರ್ ಎಕ್ಸ್ ಆಫ್ ಟೌ ಅಂದರೆ ಮೀನ್ ಏನಿರುತ್ತೆ ಯಾವಾಗಲೂ ಝೀರೋ ಇರುತ್ತೆ. ನೆಕ್ಸ್ಟು ಮೀನ್ ಆಫ್ ವೈ ಇದು ತೊಗೊಂಡ್ರೆ ಸಹ ಅದೇನು ಬರುತ್ತೆ, ಝೀರೋ ಇರುತ್ತೆ. ಸೊ ಗಿವನ್ ಝೆಡ್ ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಇಂಟು ವೈ ಆಫ್ ಟಿ, ಎರಡು ಝೀರೋದಿಂದ ಏನಾಗುತ್ತೆ, ಆರ್ ಝೆಡ್ ಆಫ್ ಟೌ ಏನಾಗುತ್ತೆ, ಇಟ್ ವುಡ್ ಬಿ ವೈಟ್ಸ್ ಆ್ಯಂಡ್ ಸ್ಟೇಷನರಿ. ಓಕೆ. ನೆಕ್ಸ್ಟ್ we need to find out what z of t. Z of t is equal to what, x of t into y of t. So its correlation function rz of t is equal to what, rx of tau into ry of tau ಅಂತ ಬರೀತೀರಾ. ನೆಕ್ಸ್ಟ್ ಏನು ಬರಬೇಕು, ಆರ್ ಝೆಡ್ ಆಫ್ ಟೌ ಮಲ್ಟಿಪ್ಲೈ ಮಾಡಿ ಬರೀಬೇಕು. ಸೊ ಇವಾಗ ಏನಾಗುತ್ತೆ, ಜಸ್ಟ್ ಲುಕ್ ಎಟ್ ದಿಸ್ ಫಂಕ್ಷನ್. ಸೊ ಎಕ್ಸ್ ಎಲ್ಲಿಂದ ಎಲ್ಲಿವರೆಗೂ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಎಕ್ಸ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಫ್ರಮ್ ಮೈನಸ್ ಟೌ ಎನ್ ಇಂದ ಹಿಡಿದು ಪ್ಲಸ್ ಟೌ ಎನ್ ವರೆಗೂ ಇದೆ. ಸೊ ಇಲ್ಲೇನಿರುತ್ತೆ, ಝೀರೋ ಅಂತ ಇರುತ್ತೆ. ಇದು ಎಕ್ಸ್. ವೈ ಎಲ್ಲಿವರೆಗೂ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ವೈ ಈಸ್ ಡಿಸ್ಟ್ರಿಬ್ಯೂಟೆಡ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಇದು ಫುಲ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಎಲ್ಲಿಂದ, ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿವರೆಗೂ ಇದೆ ಸಿಗ್ನಲ್ ಇದು ಅಲ್ವಾ. ಸೊ ಟೌ ಎನ್ ಇದು 2 ಪೈ ಬೈ ಒಮೆಗಾ ಸಿ ಇದೆಯಲ್ಲ, ಇದು ಇದಕ್ಕಿಂತ ಜಾಸ್ತಿ ಇರಬೇಕು. ಇದು ಸಿಗ್ನಲ್ ಇದೆಯಲ್ಲ, ಕಾಸ್ ಒಮೆಗಾ ಸಿ ಇಂಟು ಟೌ ಇದೆಯಲ್ಲ, ಇದು ಒಮೆಗಾ ಸಿ ಇದೆಯಲ್ಲ, ಇದು ಎಲ್ಲಿ ಬರುತ್ತೆ, ಇದಕ್ಕಿಂತ ಇಲ್ಲೆಲ್ಲೋ ಬರುತ್ತೆ. ಇಲ್ಲಿ 2 ಪೈ ಡಿವೈಡೆಡ್ ಬೈ ಒಮೆಗಾ ಸಿ ಅಂತ ಇರುತ್ತೆ. ಆಯಿತಾ. ಸೊ ನಿಮಗೆ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲೆಲ್ಲ ಏನಿದೆ, ಇಲ್ಲಿ ಸಿಗ್ನಲ್ ಇಲ್ಲ, ಇಲ್ಲೂ ಸಿಗ್ನಲ್ ಇಲ್ಲ, ಇಲ್ಲೂ ಎಕ್ಸ್ ಸಿಗ್ನಲ್ ಇಲ್ಲ. ಬಟ್ ವೈ ಸಿಗ್ನಲ್ ಏನಿದೆ, ಸೊ ವೈ ಸಿಗ್ನಲ್ ಈಸ್ ಥ್ರೂ ಔಟ್ ದಿಸ್ ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿವರೆಗೂ ಬರುತ್ತೆ. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, ಮೈನಸ್ ಟೌ ಎನ್ ಇಂದ ಹಿಡಿದು ಪ್ಲಸ್ ಟೌ ಎನ್ವರೆಗೂ ಮಾತ್ರ ಏನಿರುತ್ತೆ ನಿಮಗೆ ಎಕ್ಸ್ ಇಂಟು ವೈ ಬರುತ್ತೆ. ಉಳಿದಿದ್ದ ಕಡೆ ಎಕ್ಸ್ ಸಿಗ್ನಲ್ ಝೀರೋ ಆಗಿದೆಯಲ್ಲ, ಹಂಗಾಗಿ ಏನಾಗುತ್ತೆ, ಅದರಿಂದ ಹೊರಗಡೆ ಏನು ಬರುತ್ತೆ, ಇಟ್ ವುಡ್ ಬಿ ಝೀರೋ ಅಂತಲೇ ಬರುತ್ತೆ. ಸೊ ಇವಾಗ ಬರಿಬೇಕಾದ್ರೆ ನೀವು ಏನಂತ ಬರೀತೀರಾ, ಆರ್ ಝೆಡ್ ಆಫ್ ಸೊ ಇದೇನಾಗುತ್ತೆ, ಸೊ ಟೇಕನ್ ದ ಲಿಮಿಟ್. ಸೊ ಟೌ ಇದೆಯಲ್ಲ, ಎಲ್ಲಿಂದ, ಮೈನಸ್ ಟೌ ಎನ್ ಇಂದ ಹಿಡಿದು ಪ್ಲಸ್ ಟೌ ಎನ್ವರೆಗೂ ಮಾತ್ರ ನಿಮಗೆ ಸಿಗ್ನಲ್ ಬರುತ್ತೆ. ಆಯಿತಾ. ಸೊ ಈ ರೀತಿ ಬರೆಯೋದು ಬದಲು ಯು ಕ್ಯಾನ್ ಟೇಕ್ ದಿಸ್ ಆಸ್ ಮಾಡ್ಯುಲಸ್. ಈ ಥರ ಬರೆದು ಈ ಥರ ಬರೆದ್ರೂ ಒಂದೇ. ಓಕೆ, ಈ ಥರ ಬರೆಯೋದು ಒಂದೇ, ಈ ಥರ ಬರೆಯೋದು ಒಂದೇ. ಓಕೆ, ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್, ಬಟ್ ವೇ ಆಫ್ ರೈಟಿಂಗ್ ಇಸ್ ಡಿಫ್ರೆಂಟ್. ಓಕೆ. ಸೊ ಈಗ ಏನು ಮಾಡಬೇಕು ನೀವು, ಎಕ್ಸ್ ಸಿಗ್ನಲ್ ಮತ್ತು ವೈ ಸಿಗ್ನಲ್ನ ಮಲ್ಟಿಪ್ಲೈ ಮಾಡಬೇಕು. ವಾಟ್ ಈಸ್ ಯುವರ್ ಎಕ್ಸ್ ಸಿಗ್ನಲ್ ವಿಚ್ ಇಸ್ ಗಿವನ್, ಸೊ ಇಷ್ಟು ಕೊಟ್ಟಿದ್ದಾರೆ, 10 ಇಂಟು ಇಷ್ಟು ಕೊಟ್ಟಿದ್ದಾರೆ. ವೈ ಸಿಗ್ನಲ್ ಏನಿದೆ ನಿಮ್ಮದು, ಸೊ ದಿಸ್ ಈಸ್ ಯುವರ್ ವೈ ಸಿಗ್ನಲ್. ಸೊ 10 ಇಂಟು 18 ಅಂದರೆ ಎಷ್ಟಾಗುತ್ತೆ, 180 ಬರುತ್ತೆ. ಇಲ್ಲಿ ಬರ್ದು ನೋಡಿ, ಅದೆರಡು ಸಿಗ್ನಲ್ನ ಮಲ್ಟಿಪ್ಲೈ ಮಾಡಿದ್ರೆ ಈ ಥರ ಈಕ್ವೇಷನ್ ಬರುತ್ತೆ ನಿಮಗೆ. 180 ಇಂಟು ಕಾಸ್ ಒಮೆಗಾ ಸಿ ಟೌ 1 ಮೈನಸ್ ಟೌ ಬೈ ಟೌ ಎನ್ ಅಂತ ಬರುತ್ತೆ. ಓಕೆ. ಸೊ ಯು ಜಸ್ಟ್ ನೀಡ್ ಟು ನೋ ಹೌ ಟು ರೈಟ್ ದಿಸ್ ಲಿಮಿಟ್, ಎಲ್ಲಿಂದ ಎಲ್ಲಿವರೆಗೂ ರೇಂಜ್ ಬರುತ್ತೆ ಅಂತ. ಓಕೆ, ಆರ್ ಯು ಕ್ಲಿಯರ್ ವಿತ್ ದಟ್? ಇಷ್ಟು ಗೊತ್ತಾಯ್ತಲ್ವಾ?
Hello. Yes, sir. Okay. Next, what we need to find out? We need to find out the total power. Total power ಬರಬೇಕಂದ್ರೆ ಏನು ಮಾಡಬೇಕು? ಇಲ್ಲಿ ಟೌಗೆ ಝೀರೋ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಟೌಗೆ ಝೀರೋ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಫಸ್ಟ್ ನೋಡಿರಿ. ಸೊ ಇಲ್ಲಿ ಟೌ ಝೀರೋ ಹಾಕಿದ್ರೆ ಇದು ಝೀರೋ ಆಗುತ್ತಾ? ವ್ಯಾಲ್ಯೂ ಆಫ್ ಕಾಸ್ ಝೀರೋ ಏನೋ ಒನ್ ಬರುತ್ತಾ? ಇಲ್ಲಿ ನೋಡಿ, ಕಾಸ್ ಫಂಕ್ಷನ್ ಹಿಂಗಿರುತ್ತೆ ಅಲ್ವಾ? ಝೀರೋ ಅಂದರೆ ಎಷ್ಟು? ಒನ್ ಇರುತ್ತಾ? ಕಾಸ್ ಝೀರೋ ಅಂದರೆ ಒನ್ ಬರುತ್ತೆ. ಸೊ ಇದೇನಾಗುತ್ತೆ, ಇದು ಝೀರೋ ಹಾಕಿದ್ರೆ ಇಷ್ಟು ಟರ್ಮು ಝೀರೋ ಆಗುತ್ತೆ. ಹಂಗಾಗಿ 180 ಇಂಟು ಒನ್ ಆಗುತ್ತೆ. ಸೊ ಆರ್ ಝೆಡ್ ಆಫ್ ಝೀರೋ ಇಸ್ ಈಕ್ವಲ್ ಟು ವಾಟ್? 180 ಬರುತ್ತೆ. ಓಕೆ, ಸೊ ದಟ್ ವಿಲ್ ಬಿ ಯೋರ್ ಟೋಟಲ್ ಪವರ್. ಓಕೆ, ನೆಕ್ಸ್ಟ್ ಯೂಶಲಿ ಡಿ ಸಿ ಪವರ್ ಅಂದರೆ ಏನಾಗುತ್ತೆ, ಇದು ಇನ್ಫಿನಿಟಿಗೆ ಹೋಗಬೇಕು. ಸೊ ಇನ್ಫಿನಿಟಿಗೆ ಹೋದ್ರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಡಿ ಸಿ ಪವರ್ ವಿಲ್ ಬಿ ಝೀರೋ. ಸೊ ಎ ಸಿ ಪವರ್ ಇಸ್ ಈಕ್ವಲ್ ಟು ವಾಟ್? ಟೋಟಲ್ ಪವರ್ ಮೈನಸ್ ಡಿ ಸಿ ಪವರ್. ಸೊ 180 ಮೈನಸ್ ಝೀರೋ ಏನು ಬರುತ್ತೆ? ಸೊ ದ ಆನ್ಸರ್ ವುಡ್ ಬಿ 180. ಓಕೆ, ಸೊ ದಿಸ್ ದ ಪ್ರಾಬ್ಲಮ್. ಇನ್ನು ಉಳಿದಿದ್ದ ಪ್ರಾಬ್ಲಮ್ ಸಹ ಅದೇ ರೀತಿ. ನೀವು ಜಸ್ಟ್ ಚೆಕ್ ಓದಿಯೋ, ಎಕ್ಸ್ ಕೊಟ್ಟಿದ್ದಾರೆ, ನಿಮಗೆ ವೈ ಕೊಟ್ಟಿದ್ದಾರೆ, ಇಂಟರ್ವಲ್ ಅದೇ ಥರ ಕೊಟ್ಟಿದ್ದಾರೆ. ಹಂಗಂದ್ರೆ ಏನಂತ ಅರ್ಥ? ಮೈನಸ್ ಟೌ ಎನ್ ಇಂದ ಹಿಡಿದು ಪ್ಲಸ್ ಟೌ ಎನ್ವರೆಗೂ ಏನಿರುತ್ತೆ ನಿಮಗೆ? ಎಕ್ಸ್ ಅನ್ನೋ ಸಿಗ್ನಲ್ ಇರುತ್ತೆ, ವೈ ಸಿಗ್ನಲ್ಲು ಇರುತ್ತೆ. ಇಲ್ಲಿ ಮಾತ್ರ ಏನಾಗುತ್ತೆ, ಎಕ್ಸ್ ಇಂಟು ವೈ ಅಂತ ಬರುತ್ತೆ. ಇನ್ನು ಉಳಿದಿದ್ದ ಕಡೆ ಎಲ್ಲ ಏನಿರುತ್ತೆ, ಇಟ್ ವುಡ್ ಬಿ ಝೀರೋ ಅಂತ ಅರ್ಥ. ಸೊ ಅವಾಗ ಏನಾಗುತ್ತೆ, ಸೊ ಮೈನಸ್ ಟೌ ಎನ್ ಇಂದ ಪ್ಲಸ್ ಟೌ ಎನ್ವರೆಗೂ ಈ ಸಿಗ್ನಲ್ ಮತ್ತು ಈ ಸಿಗ್ನಲ್ ಮಲ್ಟಿಪ್ಲೈ ಆಗುತ್ತೆ. ಸೊ ಎರಡು ಮಲ್ಟಿಪ್ಲೈ ಆಗಿದ್ರೆ ಏನು ಬರುತ್ತೆ? 10 ಇಂಟು 13 130. ಇದು 1 ಮೈನಸ್ ಟೌ ಬೈ ಟೌ ಎನ್ ಸೈನ್ ಒಮೆಗಾ ಬಿ ಟೌ ಬೈ ಇಷ್ಟು ಬರುತ್ತೆ. ಓಕೆ, ಸೊ ದಟ್ ವುಡ್ ಬಿ ದ ಸಿಗ್ನಲ್. ಜಸ್ಟ್ ಲುಕ್ ಓವರ್ ಹಿಯರ್. ಎರಡು ಮಲ್ಟಿಪ್ಲೈ ಆಗಿದೆಯಾ? ಸೊ ದಟ್ ವಿಲ್ ಬಿ ದ ಸಿಗ್ನಲ್. ಓಕೆ, ಸೊ ಇಲ್ಲಿಂದ ಮೈನಸ್ ಟೌ ಇನ್ ಹಿಡಿದು ಪ್ಲಸ್ ಟು ಒನ್. ಸೊ ಈ ಥರ ಬರೆಯೋದು ಬದಲು ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ ಆಸ್ ವಾಟ್? ಮ್ಯಾಗ್ನಿಟ್ಯೂಡ್ ಆಫ್ ಈ ಥರ ಬರೆದ್ರು ಸಹ ಒಂದೇ. ಓಕೆ, ಯು ಕ್ಯಾನ್ ರೈಟ್ ಇಟ್ ಆಸ್ ಇನ್ ದಿಸ್ ಫಾರ್ಮ್ಯಾಟ್. ಓಕೆ, ಟೌ ಇಸ್ ಈಕ್ವಲ್ ಟು ಮೈನಸ್ ಟೌ ಎನ್ ಟು ಪ್ಲಸ್ ಟೌ ಎನ್ ಹಿಂಗಾದ್ರೂ ಬರಿಬೋದು, ಇಲ್ಲ ಈ ರೀತಿನಾದರೂ ಬರೀರಿ. ಓಕೆ, ದೇ ಆರ್ ಬೋತ್ ಒನ್ ಆ್ಯಂಡ್ ದ ಸೇಮ್. ಓಕೆ, ಸೊ ಮೀನ್ ಆಫ್ ಎಕ್ಸ್ ಆ್ಯಂಡ್ ಮೀನ್ ಆಫ್ ವೈ ಈಸ್ ಝೀರೋ. ಸೊ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಝೀರೋ ಅಂತಲೇ ಬರುತ್ತೆ. ಸೊ ಇಟ್ಸ್ ಎ ವೈಟ್ ಸೆನ್ಸ್ ಸ್ಟೇಷನರಿ. ನೆಕ್ಸ್ಟ್ ಇದ್ದು ಪವರ್ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಪವರ್ ಅಂದರೆ ಏನಾಗ್ತೀರಾ, ಇಲ್ಲಿಗೆ ನೀವು ಝೀರೋ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ನೋಡ್ತೀರಾ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ವೆನ್ ಯು ಸಬ್ಸ್ಟಿಟ್ಯೂಟ್ ದಿ ಝೀರೋ, ಸೊ ದಿಸ್ ಬಿಕಮ್ಸ್ 130 ಆಗುತ್ತೆ. ಓಕೆ, ಸೊ ಯೋರ್ ಟೋಟಲ್ ಪವರ್ ಇಸ್ ಈಕ್ವಲ್ ಟು 130. ಯು ಜಸ್ಟ್ ಲುಕ್ ಓವರ್ ಹಿಯರ್. Sine of omega c into tau divided by omega c into tau. So usually you may ask, ಇದು ಸೈನ್ ಸಿಗ್ನಲ್ ಅಂದರೆ ಹಿಂಗೆ ಬರುತ್ತಲ್ವಾ? ಸೊ ಅಟ್ ಝೀರೋ ದ ವ್ಯಾಲ್ಯೂ ವುಡ್ ಬಿ ಝೀರೋ ಅಂತ ಅಂದ್ಕೊಳ್ತೀರಾ. ಓಕೆ, ಸೊ ದಿಸ್ ಇಸ್ ನಾಟ್ ಎ ಸೈನ್ ಫಂಕ್ಷನ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಸಿಂಕ್ ಫಂಕ್ಷನ್ ಅಂತ ಕರಿತೀರಾ. ವಾಟ್ ಇಸ್ ದಿಸ್ ಕಾಲ್ಡ್ ಆಸ್? ಸಿಂಕ್ ಫಂಕ್ಷನ್. ಓಕೆ, ದಿಸ್ ಇಸ್ ನಾಟ್ ಸೈನ್ ಫಂಕ್ಷನ್. ಸೈನ್ ಆಫ್ ಥೀಟಾ ಡಿವೈಡೆಡ್ ಬೈ ಥೀಟಾ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಸಿಂಕ್ ಫಂಕ್ಷನ್. ಇದು ಯಾವ ಥರ ಇರುತ್ತೆ ಅಂದರೆ ಹೆಂಗಿರುತ್ತೆ ಅಲ್ವಾ? ಸೊ ನಿಮ್ಮ ಸಿಗ್ನಲ್ ಇಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಹಿಂಗೆ ಬರುತ್ತೆ. ಓಕೆ, ಸೊ ಈ ಥರ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲೂ ಅಷ್ಟೇ ಹೋಗ್ತಾ ಹೋಗ್ತಾ ಏನಾಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ದಿಸ್ ಕಾಲ್ಡ್ ಆಸ್ ವಾಟ್? ಸಿಂಕ್ ಫಂಕ್ಷನ್. ಓಕೆ, ಸೊ ದಿಸ್ ಇಸ್ ನಾಟ್ ಸೈನ್ ಫಂಕ್ಷನ್. ಸೊ ಅಟ್ ಝೀರೋ ಆಂಪ್ಲಿಟ್ಯೂಡ್ ಎಷ್ಟಿರುತ್ತೆ? ಒನ್ ಇರುತ್ತೆ. ಆಯಿತಾ? ಸೊ ಹಂಗಾಗಿ ಇದು ವ್ಯಾಲ್ಯೂ ಎಷ್ಟಾಗುತ್ತೆ? ಸೊ ದ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಒನ್. ಸೊ ಎಕ್ಸ್ಪೊನೆನ್ಷಿಯಲ್ ಆಫ್ ಝೀರೋ ಅಂತ ಹೇಳಿದ್ರೆ ಅರ್ಥ ಇದು ಎಷ್ಟು ಬರುತ್ತೆ? ಒನ್ ಬರುತ್ತೆ. ಸೊ ಏನಾಗುತ್ತೆ? 130 ಇಂಟು ಒನ್ ಅಂದರೆ ದ ವ್ಯಾಲ್ಯೂ ವಿಲ್ ಬಿ ಹೌ ಮಚ್? 130. ಸೊ ದಟ್ ವುಡ್ ಬಿ ಯೋರ್ ಟೋಟಲ್ power. Okay, next is you need to calculate the DC power and AC power. So DC power would be 0. So AC power would be 130 minus 0. That would be your AC power. Okay, so you're clear with that? Hello. Yes, sir. Okay, next. ಸೊ ಮತ್ತೆ ಎರಡು ಫಂಕ್ಷನ್ ಕೊಟ್ಟಿದ್ದಾರೆ. ಎಕ್ಸ್ ಅನ್ನು ಕೊಟ್ಟಿದ್ದಾರೆ, ವೈ ಅನ್ನು ಕೊಟ್ಟಿದ್ದಾರೆ. ಸೊ ಇದ್ರದ್ದು ಮೀನ್ ಝೀರೋ ಬರುತ್ತೆ, ಇದ್ರದ್ದು ಮೀನ್ ಯೂಶಲಿ ಝೀರೋ ಬರುತ್ತೆ. ಸೊ ಹಂಗಾಗಿ ಡಬ್ಲ್ಯೂ ಆಫ್ ಟಿ ಏನು ಬರುತ್ತೆ ನಿಮಗೆ? ವೈಟ್ ಸೆನ್ಸ್ ಸ್ಟೇಷನರಿ ಸಿಗ್ನಲ್ ಬರುತ್ತೆ. ನೆಕ್ಸ್ಟ್ ಇದ್ರದ್ದು ಟೋಟಲ್ ಪವರ್ ಫೈಂಡ್ ಔಟ್ ಮಾಡೋಕ್ಕೆ ಎರಡರದ್ದು ಎಷ್ಟು ಇದನ್ನು ತೊಗೊಳ್ಳೋಣ. ಇಲ್ಲೇನಿದೆ ಇಲ್ಲಿ ನೋಡಿ, ಇವಾಗ ಎಕ್ಸ್ ಅನ್ನೋದೇನಿದೆ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಅಂತ ಇದೆ. ಬಟ್ ಇದೇನಾಗುತ್ತೆ ಅಂದರೆ ಜಸ್ಟ್ ಲುಕ್ ಓವರ್ ಹಿಯರ್, ವಿಲ್ ಬಿ ಟೇಕಿಂಗ್ ದ ಇಂಟರ್ವಲ್ ಫ್ರಮ್ -3 to +3. ಸೊ ಈ ಸಿಗ್ನಲ್ ಇದೆಯಲ್ಲ, ಎಕ್ಸ್ ಅನ್ನೋ ಸಿಗ್ನಲ್ಲು ಎಲ್ಲಿಂದ ಇದೆ? ಇಟ್ ಈಸ್ ಫ್ರಮ್ -∞ to +∞. ಎಕ್ಸ್ ಫುಲ್ ಇದೆ.
ಬಟ್ ಇವಾಗ ವೈ ಸಿಗ್ನಲ್ ಎಷ್ಟಿದೆ, -3 ಇಂದ +3ವರೆಗೂ ಮಾತ್ರ ನಿಮ್ಮದು ವೈ ಸಿಗ್ನಲ್ ಇದೆ. ಸೊ ಎಕ್ಸು ಎಂಟೈರ್ ಇಷ್ಟು ಇದೆ ಅಲ್ವಾ, ವೈ ಮಾತ್ರ ಇಲ್ಲಿ ಮಾತ್ರ ಇದೆ. ಸೊ ಹಂಗಾಗಿ ನಿಮಗೆ -3 to +3 ಮಾತ್ರ ನಿಮಗೆ ಏನು ಬರುತ್ತೆ, ಎಕ್ಸ್ ಇಂಟು ವೈ ಬರುತ್ತೆ. ಉಳಿದಿದ್ದ ಕಡೆ ಎಲ್ಲ ಏನು ಬರುತ್ತೆ, ಝೀರೋ ಬರುತ್ತೆ. ಓಕೆ, ಸೊ ದ ರೇಂಜ್ ಈಸ್ ಫ್ರಮ್ ವೇರ್ -3 to +3 ಏನಾಗುತ್ತೆ, ಇದು ಎರಡು ಫಂಕ್ಷನ್ ಮಲ್ಟಿಪ್ಲೈ ಆಗುತ್ತೆ. ಉಳಿದಿದ್ದ ಕಡೆ ಎಲ್ಲ ಏನು ಬರುತ್ತೆ, ಇಟ್ ವುಡ್ ಬಿ ಝೀರೋ. ಓಕೆ, ಸೊ ಲುಕ್ ಓವರ್ ಹಿಯರ್. ಸೊ ಇಲ್ಲಿ ಏನಂತ ಬರ್ದಿರ, ರಿಟರ್ನ್ ದಟ್ ಆಸ್ ವಾಟ್, ಟೌ ಈಸ್ ಈಕ್ವಲ್ ಟು ಲೆಸ್ ದ್ಯಾನ್ 3 ಅಂತ ಬರ್ದಿರ. ಸೊ ಇಟ್ ಈಸ್ ನಥಿಂಗ್ ಬಟ್ ವಾಟ್, ಟೌ ಈಸ್ ಬಿಟ್ವೀನ್ ವಾಟ್, -3 to +3. ಈ ಥರನಾದರೂ ಬರಿಬೋದು. ಇಲ್ಲ, ಯು ಕ್ಯಾನ್ ರೈಟ್ ದಿಸ್ ಆಸ್ ಮ್ಯಾಗ್ನಿಟ್ಯೂಡ್ ಆಫ್ ಟೌ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3 ಅಂತನಾದರೂ ಬರಿಬೋದು. ಓಕೆ, ದೇ ಆರ್ ಒನ್ ಆ್ಯಂಡ್ ದ ಸೇಮ್. ಸೊ ಇದೆರಡು ಫಂಕ್ಷನ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, ಇಷ್ಟು ಬರುತ್ತೆ ನಿಮಗೆ. ಓಕೆ, ಸೊ ಟೋಟಲ್ ಪವರ್ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಇದಕ್ಕೆ ಝೀರೋ ಸಬ್ಸ್ಟಿಟ್ಯೂಟ್ ಮಾಡಿ 110 ಬರುತ್ತೆ. ಎಕ್ಸ್ಪೊನೆನ್ಷಿಯಲ್ ಆಫ್ -0 ಅಂದರೆ ಇದು ವ್ಯಾಲ್ಯೂ 1 ಬರುತ್ತೆ, ಇದ್ರ ವ್ಯಾಲ್ಯೂ ಸಹ 1 ಬರುತ್ತೆ. 110 ಇಂಟು 1 ಇಂಟು 1 ಅಂದರೆ ನಿಮಗೆ ಎಷ್ಟು ಬರುತ್ತೆ, ಸೊ ದ ವ್ಯಾಲ್ಯೂ ವುಡ್ ಬಿ 110 ಬರುತ್ತೆ. ಸೊ ದಟ್ ವುಡ್ ಬಿ ಯೋರ್ ಟೋಟಲ್ ಪವರ್. ಓಕೆ, ಎಷ್ಟು ಬರುತ್ತೆ ಟೋಟಲ್ ಇಲ್ಲಿ ನೋಡಿ. ಸೊ ದಟ್ ಈಸ್ ಟೋಟಲ್ ಪವರ್ ಇಸ್ ಈಕ್ವಲ್ ಟು 110 ಬಂದಿದೆ. ಡಿ ಸಿ ಪವರ್ ಯೂಶಲಿ 0 ಇರುತ್ತೆ, ಎ ಸಿ ಪವರ್ ಏನಾಗುತ್ತೆ, ಟೋಟಲ್ ಪವರ್ -0. ಸೊ ದಟ್ ವುಡ್ ಬಿ ಯುವರ್ ಎ ಸಿ ಪವರ್. ಓಕೆ, ಸೇಮ್ ಎಲ್ಲ ಪ್ರಾಬ್ಲಮ್ಸು ಒಂದೇ ಥರ ಇದೆ. ಯು ಜಸ್ಟ್ ನೀಡ್ ಟು ನೋ ವಾಟ್ ವುಡ್ ಬಿ ದ ವ್ಯಾಲ್ಯೂ ವೆನ್ ಯು ಸಬ್ಸ್ಟಿಟ್ಯೂಟ್ 0 to these functions. ಓಕೆ, ನೆಕ್ಸ್ಟ್ ಅಗೇನ್ ಎಕ್ಸ್ ಸೇಮ್ ಪ್ರೀವಿಯಸ್ ಇದಲ್ಲ ಅದೇ ಥರ. ಎಕ್ಸ್ ಏನಿದೆ, -∞ to +∞ವರೆಗೂ ಇದೆ ಎಕ್ಸು. ವೈ ಏನಿದೆ, ಇಟ್ ಈಸ್ ಫ್ರಮ್ -4 to +4. ಸೊ ಏನಂತ ಬರಿಬೋದು, ಇದು ಟೌ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4 ಅಂತನಾದರೂ ಬರಿಬೋದು, ಅಥವಾ ಟೌ ಇಸ್ ಬಿಟ್ವೀನ್ -4 to +4 ಅಂತಲೂ ಬರಿಬೋದು. ಈ ರೇಂಜಲ್ಲಿ ಏನಾಗುತ್ತೆ, ಇದು ಮತ್ತು ಇದು ಮಲ್ಟಿಪ್ಲೈ ಆಗುತ್ತೆ, ಉಳಿದಿದ್ದ ಕಡೆ ಎಲ್ಲ ಏನಾಗುತ್ತೆ, ಇಟ್ ವುಡ್ ಬಿ ಝೀರೋ. ಓಕೆ, ನೆಕ್ಸ್ಟ್ ಎರಡರದ್ದು ಮೀನ್ 0 ಇರುತ್ತೆ ಯೂಶಲಿ. ಸೊ ಹಂಗಾಗಿ ನಿಮಗೆ W(t) ಏನು ಬರುತ್ತೆ, ಇಟ್ ವುಡ್ ಬಿ ವೈಡ್ ಸೆನ್ಸ್ ಸ್ಟೇಷನರಿ. ಓಕೆ, ಸೊ ಟೋಟಲ್ ಪವರ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಸಬ್ಸ್ಟಿಟ್ಯೂಟ್ ಟೌ ಇಸ್ ಈಕ್ವಲ್ ಟು 0 ಓವರ್ ಎಕ್ಸ್ಪೊನೆನ್ಷಿಯಲ್ ಆಫ್ -0, ಇದು 1 ಬರುತ್ತೆ, ಇದು ಬರುತ್ತೆ 120 ಇಂಟು 1 ಎಷ್ಟು ಬರುತ್ತೆ, 120. ಸೊ ದಟ್ ವುಡ್ ಬಿ ಯೋರ್ ಟೋಟಲ್ ಡಿ ಸಿ ಪವರ್. ಸೊ ಟೋಟಲ್ ಪವರ್ ಡಿ ಸಿ ಪವರ್ ವುಡ್ ಬಿ 0. ಸೊ ಎರಡು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ದಟ್ ವುಡ್ ಬಿ ಯೋರ್ ಎ ಸಿ ಪವರ್. ಓಕೆ, the next question, similar kind of question. X is from -∞ to infinity, y tau is from -5 to 5. ಸೊ ಇವೇನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಎಲ್ಲಿಂದ ರೇಂಜು, -5 ಇಂದ 5ವರೆಗೂ ಮಾತ್ರ ಇದೆರಡು ಮಲ್ಟಿಪ್ಲೈ ಆಗುತ್ತೆ. ಸೊ ಎರಡರದ್ದು ಮೀನ್ ನಿಮಗೆ 0 ಬರುತ್ತೆ. ಸೊ ದಿಟ್ ಇಸ್ ಎ ವೈಡ್ ಸೆನ್ಸ್ ಸ್ಟೇಷನರಿ. ಸೊ ಈ ಥರ ಬಂದಮೇಲೆ ಟೋಟಲ್ ಪವರ್ ಎಷ್ಟು ಬರುತ್ತೆ, ಇಲ್ಲಿಗೆ 0 ಸಬ್ಸ್ಟಿಟ್ಯೂಟ್ ಮಾಡಿ 132 ಇಂಟು 1 ಇಂಟು 1. ಸೊ ಟೋಟಲ್ ಪವರ್ ಇಸ್ 132. So your DC power is 0. AC power will be 132 minus 0. So that would be your AC power. Okay. So clear with that? ಈ ಪ್ರಾಬ್ಲಮ್ಸ್ ಗೊತ್ತಾಯ್ತಾ ಮಲ್ಟಿಪ್ಲಿಕೇಶನ್ ಇಂದು? Hello? Yes, sir. Okay. So this ends this concept. Okay, correlation concept ಇಲ್ಲ, this ends correlation concept. ನೆಕ್ಸ್ಟ್ ಪವರ್ ಸ್ಪೆಕ್ಟ್ರಲ್ ಡೆನ್ಸಿಟಿ ಮತ್ತು ಇನ್ನೊಂದು 3 ಟಾಪಿಕ್ಸ್ ಇದೆ. ಓಕೆ, ಸೊ ನಿಮಗೆ ಇಲ್ಲಿ ಕ್ಲಾಸ್ ಐ ವಿಲ್ ಬಿ ಸ್ಟಾಪಿಂಗ್ ಕ್ಲಾಸ್ ಹಿಯರ್. ಓಕೆ, ಇನ್ನು ಎ ಸೆಕ್ಷನ್ ತಗೊಳ್ತೀನಿ. ಯು ಕ್ಯಾನ್ ಫಾಲೋ ಎ ಸೆಕ್ಷನ್ ಕ್ಲಾಸಸ್. ಐ ವಿಲ್ ಬಿ ಅಪ್ಲೋಡಿಂಗ್ ದ ವಿಡಿಯೋಸ್ ಇಂಟು ದ ಗೂಗಲ್ ಕ್ಲಾಸ್. ಓಕೆ, ಸೊ 3 ಮಾಡ್ಯೂಲ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಇನ್ನು 3 ಟಾಪಿಕ್ ಇದೆ, ಅದು ಎ ಸೆಕ್ಷನ್ ಮಾಡಿರ್ತೀನಿ, ಅದು ಅಪ್ಲೋಡ್ ಮಾಡ್ತೀನಿ, ಅಲ್ಲೇ ನೋಡ್ಕೊಳ್ಳಿ. ನಾಳೆ ನಿಮಗೆ ಕ್ಲಾಸ್ ಇತ್ತಲ್ವಾ, ಟುಮಾರೋ